ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ನನ್ನ ರಾಜಕೀಯ ಜೀವನ ಶುರುವಾಗಿದ್ದು ದೇವೇಗೌಡರ ಗರಡಿಯಲ್ಲಿ ಎಂದು ಮಾತು ಶುರು ಮಾಡಿದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣನವರು ಈ ರೈಲ್ವೆ ಯೋಜನೆ ಶುರುವಾಗಿದ್ದು ಜಾಫರ್ ಶರೀಫ್ ಅವರ ಅವಧಿಯಲ್ಲಿ ದೇವೇಗೌಡರ ದೂರದೃಷ್ಟಿಯ ಚಿಂತನೆಯಲ್ಲಿ ಈ ರೈಲ್ವೆ ಯೋಜನೆ ಇತ್ತು ಎಂದು ಅವರು ಹೇಳಿದರು. ನಗರದ ರೈಲ್ವೆ ಸ್ಟೇಷನ್ನಲ್ಲಿ ಸಿಂಧನೂರು ರಾಯಚೂರು 81 ಕಿಲೋಮೀಟರ್ ಹೊಸ ರೈಲು ಮಾರ್ಗ, ಮುನಿರಾಬಾದ್ ಗಿಣಿಗೇರ ರಾಯಚೂರು ಹೊಸ ರೈಲು ಮಾರ್ಗದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಈಗಾಗಲೇ ಗಿಣಿಗೇರ ರಾಯಚೂರು ಮುನಿರಾಬಾದ್ ಮೈಬೂಬ್ ನಗರದವರೆಗೆ 1997-98ರಲ್ಲಿ 84 ಕಿಲೋಮೀಟರ್ ಮುಗಿದಿದೆ. ಈ ಸಾರಿ 2025-26ನೇ ಸಾಲಿನಲ್ಲಿ 214 ಕೋಟಿ ಬಿಡುಗಡೆ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಪಾಲು 197 ಕೋಟಿ ಇದೆ. ಅದನ್ನು ಬಿಡುಗಡೆ ಮಾಡಿಸಿಕೊಡಿ ಎಂದು ಶಿವರಾಜ್ ತಂಗಡಿಯವರಿಗೆ ಹೇಳಿದರು. 81 ಕಿಲೋಮೀಟರ್ ಹೊಸ ರೈಲು ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಸಿಂಧನೂರು ಹಿರೇಕೊಟ್ನೆಕಲ್ 33 ಕಿಲೋಮೀಟರ್ 493 ಕೋಟಿ ಖರ್ಚಾಗುತ್ತದೆ. ಡಿಸೆಂಬರ್ 2026ಕ್ಕೆ ಲೋಕಾರ್ಪಣೆ ಮಾಡುತ್ತೇವೆ. ಹಾಗೆ ಹಿರೇಕೊಟ್ನೆಕಲ್ನಿಂದ ರಾಯಚೂರುವರೆಗೆ 48 ಕಿಲೋಮೀಟರ್ 712 ಕೋಟಿ ಖರ್ಚಾಗುತ್ತದೆ. ಮಾರ್ಚ್ 2027ಕ್ಕೆ ಲೋಕಾರ್ಪಣೆ ಮಾಡುತ್ತೇವೆ. ಇದು ಮೋದಿ ಸರ್ಕಾರದ ಘೋಷಣೆ ಮತ್ತು ತೀರ್ಮಾನವಾಗಿದೆ. ಈ ಮಾರ್ಗದಲ್ಲಿ 17 ನಿಲ್ದಾಣಗಳು ಬರಲಿದ್ದು ಭತ್ತದ ಕಣಜ ಗಂಗಾವತಿ ಮತ್ತು ಸಿಂಧನೂರು ರಾಯಚೂರು ರೈಲ್ವೆ ಸಂಪರ್ಕ ವೃದ್ಧಿ ಮಾಡಲಿಕ್ಕೆ ಪೋತ್ನಾಳ್ ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆ ಹೊಸ ರೈಲ್ವೆ ಸ್ಟೇಷನ್ಗೆ ಮಂಜೂರಾಗಿ ಆದೇಶ ಕೂಡ ಮಾಡಲಾಗಿದೆ. ಜೊತೆಗೆ ಹುಬ್ಬಳ್ಳಿ ಸಿಂಧನೂರು ಪ್ಯಾಸೆಂಜರ್, ಯಶವಂತಪುರ ಸಿಂಧನೂರು ಹಾಗೂ ಹುಬ್ಬಳ್ಳಿ ಸಿಂಧನೂರು ಎಕ್ಸ್ಪ್ರೆಸ್ ಈ 3 ರೈಲುಗಳನ್ನು ಗೊರೆಬಾಳ ಗ್ರಾಮಕ್ಕೆ ನಿಲ್ಲಿಸುವ ತೀರ್ಮಾನ ಮಾಡಲಾಗಿದೆ ಎಂದರು. ಕಲ್ಯಾಣ ಕರ್ನಾಟಕದ ರೈಲ್ವೆ ಸಂಪರ್ಕದ ಅಭಿವೃದ್ಧಿಗೆ ಆಲ್ಮಟ್ಟಿಯಿಂದ ಯಾದಗಿರಿಯವರೆಗೆ ಹೊಸ ರೈಲ್ವೆ ಸರ್ವೆ ನಡೆಸಲು 162 ಕಿಲೋಮೀಟರ್ ಬುಧವಾರ ಆದೇಶ ಮಾಡಲಾಗಿದೆ. ಆಲ್ಮಟ್ಟಿ ಯಾದಗಿರಿ ಮತ್ತು ಭದ್ರಾವತಿ ಚನ್ನಗಿರಿ ಚಿಕ್ಕಜಾಜೂರಿಗೆ ಹೊಸ ಲೈನ್ ನಡೆದಿದೆ. ಹಾಗೂ ಗದಗ ಯಳವಳಿಗೆಗೆ 60 ಕಿಲೋಮೀಟರ್ ಹೊಸ DPR ನಡೆಯುತ್ತಿದೆ. ಖರ್ಗೆಯವರ ಕಾಲದಲ್ಲಿ 160 ಎಕರೆಯಲ್ಲಿ ಮಂಜೂರಾದ ರೈಲ್ವೆ ಭೋಗಿ ಕಾರ್ಖಾನೆಯಲ್ಲಿ 50 ಜನ ಮಾತ್ರ ಕೆಲಸ ಮಾಡುತ್ತಿದ್ದರು. ಈಗ 200 ಕೋಟಿ ಬಿಡುಗಡೆ ಮಾಡಲಾಗಿದೆ. 450ರಿಂದ 500 ಜನಕ್ಕೆ ಸ್ಥಳೀಯರಿಗೆ ಉದ್ಯೋಗ ಒದಗಿಸಿಕೊಡಲಾಗಿದೆ. ಯಾದಗಿರಿ ಜಿಲ್ಲೆಯಾದರೂ ಕೂಡ ಸುಮಾರು ವರ್ಷಗಳಿಂದ ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆ ಇದ್ದಿಲ್ಲ. ಆಗಸ್ಟ್ 2025ರಿಂದ ಕಲಬುರಗಿ ಯಾದಗಿರಿ ಎಕ್ಸ್ಪ್ರೆಸ್ ರೈಲು ನಿಲ್ಲಿಸುವ ಕೆಲಸ ಮಾಡಿದ್ದೇವೆ. ತಾಲೂಕಿನಲ್ಲಿರುವ ಅನೇಕ ರೈಲ್ವೆ ಕಾಮಗಾರಿಗಳ ಬಗ್ಗೆ ಶಾಸಕ ಹಂಪನಗೌಡ ಬಾದಲಿಯವರ ಜೊತೆಗೆ ಮಾತನಾಡಲು ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು ಒಂದು ವೇಳೆ ವಿಳಂಬವಾದರೆ ನೀವೇ ಹೊಣೆಗಾರರು ಎಂದು ಎಚ್ಚರಿಸಿದರು. ರಾಜಕೀಯ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 44,000 ಕಿಲೋಮೀಟರ್ ರೈಲ್ವೆ ಯೋಜನೆಗಳನ್ನು ನರೇಂದ್ರ ಮೋದಿಯವರು ಕೈಗೆತ್ತಿಕೊಂಡಿದ್ದಾರೆ. 7 ಲಕ್ಷ ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ರೈಲ್ವೆ ಇಲಾಖೆ ಈ ರಾಷ್ಟ್ರದ ಬೆನ್ನೆಲುಬು. ಈ ಇಲಾಖೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಕರ್ನಾಟಕಕ್ಕೆ 44,000 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಯಾವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತೇವೆ ಅಂತಹ ಯೋಜನೆಗಳನ್ನು 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದು ಹಾಗೂ ರಾಷ್ಟ್ರದಲ್ಲಿರುವ ಲೆವೆಲ್ ಕ್ರಾಸಿಂಗ್ಗಳನ್ನು ಪೂರ್ಣಗೊಳಿಸಲು ಭಾರತೀಯ ಜನತಾ ಪಾರ್ಟಿಯ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತೀರ್ಮಾನವಾಗಿದೆ. ಈ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ ಎಂದರು. ದಯವಿಟ್ಟು ಮಾಧ್ಯಮದವ್ರು ಬರ್ಕೋಬೇಕು. ನಾವೇನಿಲ್ಲ ಮಾತಾಡೋ ಹೇಳ್ತೀನಿ, ಅದಕ್ಕೆ 1 ತಿಂಗಳು 2 ತಿಂಗಳು ಡಿಫ್ರೆನ್ಸ್ ನಲ್ಲಿ ಆ ಯೋಜನೆಯನ್ನು ಮುಗಿಸ್ತೀವಿ. ಕನ್ನಡಿಗೆ ಸಾಹೇಬ್ರೆ, ರಾಯರೆಡ್ಡಿ ಸಾಹೇಬ್ರೆ, ದಯವಿಟ್ಟು ನಾವು ತಿಳ್ಕೋಬೇಕು. ಸಿಂಧನೂರು ಹಿರೇಕೊಟ್ನೆಕಲ್ 33 ಕಿಲೋಮೀಟರ್ ಇದೆ. 493 ಕೋಟಿ ರೂಪಾಯಿ ಖರ್ಚಾಯ್ತದೆ. ಡಿಸೆಂಬರ್ 2026ಕ್ಕೆ ಇದನ್ನು ನಾವು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಪಾಲು ಎಷ್ಟು ಕೊಡ್ತದೋ ಬಿಡ್ತದೋ ಅದನ್ನು ನಾವು ಚರ್ಚೆ ಮಾಡಿಕೊಳ್ಳೋಣ ಕೂತ್ಕೊಂಡು. ಅದರಿಂದ ಹಿರೇಕೊಟ್ನೆಕಲ್ನಿಂದ ರಾಯಚೂರು 48 ಕಿಲೋಮೀಟರ್ ಡಾಕ್ಟ್ರೆ 712 ಕೋಟಿ ರೂಪಾಯಿ ಖರ್ಚಾಗ್ತದೆ. ಮಾರ್ಚ್ 2027ಕ್ಕೆ ಇದು ಕೂಡ ಮುಗಿಸ್ತೀವಿ. 1 ತಿಂಗಳು ಹೇಳ್ತೀವಿ. ಇದು ಮೋದಿ ಸರ್ಕಾರದ ಒಂದು ಘೋಷಣೆ ಏನಂತ ತೀರ್ಮಾನ. ಇದು ಮೋದಿ ಸರ್ಕಾರದ ತೀರ್ಮಾನ. ಆ ತೀರ್ಮಾನ ಇವತ್ತಿಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಅದಲ್ಲದೆ ಈ ಮಾರ್ಗದಲ್ಲಿ 17 ನಿಲ್ದಾಣಗಳು ಬರ್ತಾ ಇವೆ. 17 ರೈಲ್ವೆ ಸ್ಟೇಷನ್ ಬರ್ತವೆ. ಹೊಸ ದಡೇಶಿಬ್ರು ನಿದ್ರೆ ಮಾಡಬೇಡ ನೀನು. ಗಂಗಾವತಿ ಮತ್ತು ಸಿಂಧನೂರು ಇದು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಸೇರಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ರಾಯಚೂರು ರೈಲ್ವೆ ಸಂಪರ್ಕ ವೃದ್ಧಿ ಮಾಡೋದಕ್ಕೆ ಪೋತನಾಳ ಗ್ರಾಮದಲ್ಲಿ ಹೊಸ ಸ್ಟೇಷನ್ ಮಂಜೂರಾಗಿ ದೀರ್ಘಕಾಲದ ಬೇಡಿಕೆ ಆಗಿತ್ತು. ಅದನ್ನ ಮಾಡಿದ್ದೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಕಾಗಿದ್ದ ಟ್ರೈನ್ಗಳನ್ನು ಕೂಡ
ನಿಲ್ಲಿಸುವ ತೀರ್ಮಾನವನ್ನು ಮಾಡಿ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ಅದು ಹುಬ್ಬಳ್ಳಿ ಸಿಂಧನೂರು ಪ್ಯಾಸೆಂಜರ್, ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್, ಹುಬ್ಬಳ್ಳಿ ಸಿಂಧನೂರು ಎಕ್ಸ್ಪ್ರೆಸ್, ಈ 3 ಟ್ರೈನ್ಗಳನ್ನ ಸಿಂಧನೂರು ಬರಕ್ಕೆ ಮುಂಚಿತವಾಗಿ ನಿಮ್ಮ ಯಾವುದು ಗೋರೆಬಾಳ ಯಾವುದು ಅಲ್ಲಿ ನಿಲ್ಲಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿ, ಇದು ಈ ಭಾಗದ ಜನರಿಗೆ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಸನ್ಮಾನ್ಯ ಬಂಧುಗಳೇ, ಜಿಲ್ಲಾವಾರು ವಿಭಾಗವಾರು ಕಾಮಗಾರಿಗಳ ಕೆಲಸ ಕೈಗೆತ್ತಿಕೊಂಡರೆ ಅಭಿವೃದ್ಧಿ ಮಾಡಲು ಸಾಧ್ಯ. ತಾಲೂಕಿನಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಸರಬರಾಜು ಆಗುತ್ತಿದ್ದು, ರೈಲ್ವೆ ಗೂಡ್ಸ್ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಸಿಂಧನೂರು ಬಳ್ಳಾರಿ ಮೂಲಕ ಹೊಸ ರೈಲು ಮಾರ್ಗ, ಸಿಂಧನೂರಿನಿಂದ ವಿಜಯವಾಡ, ಸಿಂಧನೂರು ಲಿಂಗಸೂರು ಹೊಸ ರೈಲು ಮಾರ್ಗ ಹಾಗೂ ರೈಲ್ವೆ ಟಿಕೆಟ್ ಆನ್ಲೈನ್ ಸಿಸ್ಟಮ್ ಪ್ರಾರಂಭ ಮಾಡಲು ಮತ್ತು ಸ್ಟೇಟ್ ಫಾರ್ಮ್ನಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ 500 ಎಕರೆ ವಿಸ್ತೀರ್ಣದ ಕೆರೆಯನ್ನು ನಿರ್ಮಾಣ ಮಾಡಲು ಮಣ್ಣನ್ನು ರೈಲ್ವೆ ಕಾಮಗಾರಿಗಳಿಗೆ ಬಳಸಿ ಆ ಭಾಗದ ರೈತರಿಗೆ ಬೆಳೆಯನ್ನು ಬೆಳೆಯಲು ಅನುಕೂಲ ಮಾಡಿಕೊಡಲು ಸ್ಥಳೀಯ ಶಾಸಕ ಹಂಪನಗೌಡ ಬಾದರ್ಲಿ ಸಚಿವರಲ್ಲಿ ಮನವಿ ಮಾಡಿದರು. ನಮ್ಮ ಲಿಂಗಸೂರಿಂದ ವಯಾ ಸಿಂಧನೂರು ಬಳ್ಳಾರಿ ಈಗಾಗಲೇ ಅದು ಒಂದು ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಅದಕ್ಕೂ ಕೂಡ ಒತ್ತು ಕೊಟ್ಟುಬಿಟ್ರೆ ಬೀದರು, ಯಾದಗಿರಿ, ಗುಲ್ಬರ್ಗ, ಬಳ್ಳಾರಿ ಮತ್ತು ಹಿಂಗ ತುಮಕೂರು ಹಿಡಿದು ಚಾಮರಾಜನಗರವರೆಗೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಒಂದೇ ಹೆಚ್ಚಿನ ಪ್ರಮಾಣದಲ್ಲಿ ರೈಲ್ವೆ ಲೈನ್ ಹೋದಂಗೆ ಆಗುತ್ತೆ. ಅದ್ರ ಬಗ್ಗೆ ಕೂಡ ಗಮನ ಹರಿಸಿ ಅದೊಂದು ಕೆಲಸವನ್ನು ಮಾಡಬೇಕು. ಮತ್ತು ನಮ್ಮ ರಾಯಚೂರಿನಲ್ಲಿ ಬಹಳಷ್ಟು ಜನ ಮನವಿಯನ್ನು ಕೊಟ್ಟಿದ್ದಾರೆ. ಕೆಲವು ಸ್ಟೇಷನ್ಗಳು ಮಾಡಬೇಕಾಗಿದೆ, ಕೆಲವು ಹೊಸ ರೈಲ್ವೆ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಆಮೇಲೆ ಆ ಗೂಡ್ಸ್ ಅನ್ನ ಏನು ನಿಮ್ಮ ಎರಮರ್ಸ್ನಲ್ಲಿ ಮಾಡಬೇಕು ಎಂಬ ಚಿಂತನೆ ತಮ್ಮದೇನಿದೆ, ಆದಷ್ಟು ತೀವ್ರಗತಿಯಲ್ಲಿ ಅದನ್ನು ಕೂಡ ಮಾಡತಕ್ಕಂಥ ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ಸಿಂಧನೂರು ರೈಲ್ವೆ ಸ್ಟೇಷನ್ ಸಿಂಧನೂರು ಪಟ್ಟಣಕ್ಕೆ ಚಿಕ್ಕದಾಗಿದೆ. ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ರೈಲುಗಳು ಈ ಸಂಪರ್ಕ ಹೋಗೋದ್ರಿಂದ ಇದನ್ನು ಕೂಡ ಹೆಚ್ಚಿಗೆ ಗಮನವನ್ನು ಹರಿಸಿ ಇನ್ನೂ ಸ್ವಲ್ಪ ದೊಡ್ಡದಾದಂತ ಸ್ಟೇಷನ್ ಮಾಡತಕ್ಕಂಥ ಕೆಲಸ. ಮತ್ತು ಇಲ್ಲಿ ಏನಾಗಿದೆ, 1 ವರ್ಷ ಆಯ್ತು ಈ 3 ಲೈನುಗಳು ನಿಮ್ಮ ಮ್ಯಾನ್ಯುವಲ್ ಆಗಿ ಟಿಕೆಟ್ ಕೊಡ್ತಾ ಇದ್ದಾರೆ, ಆನ್ಲೈನ್ ಸಿಸ್ಟಮ್ ಇಲ್ಲ. ಬಹಳಷ್ಟು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಅದೊಂದು ಮಷಿನರಿಗಳನ್ನು ಮಾಡಿಸಿ ಆನ್ಲೈನ್ ಸಿಸ್ಟಮ್ನಲ್ಲಿ ರೈಲ್ವೆ ಬುಕಿಂಗ್ ಆಗತಕ್ಕಂಥ ವ್ಯವಸ್ಥೆಯನ್ನ ಮಾಡತಕ್ಕಂಥ ಪ್ರಯತ್ನ ಮಾಡಬೇಕು ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದೇ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಸಂಗಪ್ಪ ತಂಗಡಗಿ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮತ್ತು ಯಲಬುರ್ಗಾ ಶಾಸಕರಾದ ಬಸವರಾಜ ರೆಡ್ಡಿಯವರು, ರಾಯಚೂರು ನಗರ ಶಾಸಕರಾದ ಶಿವರಾಜ್ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಮಾಜಿ ಶಾಸಕರಾದ ಬಸವರಾಜ ದಡಿಸೂಗೂರು, ಪ್ರತಾಪಗೌಡ ಪಾಟೀಲ್, ರೈಲ್ವೆ ಅಧಿಕಾರಿಗಳಾದ ಅಜಯ್ ಶರ್ಮಾ, ಡಿ.ಆರ್. ಮೀನಾ, ಎಸ್.ಪಿ. ಶಾಸ್ತ್ರಿ, ಸಂತೋಷ್ ಹೆಗಡೆ, ಹುಮಾ ಮಹೇಶ್ವರ್ ಸೇರಿದಂತೆ ಅನೇಕರಿದ್ದರು. 2ರಲ್ಲಿ ಇದರ ಕಾಂಟ್ರಿಬ್ಯೂಷನ್ ಕರ್ನಾಟಕದಲ್ಲಿ ಕೊಡಬೇಕು ಅನ್ನುವಂಥ ಇದು ಮಾತಾಗಿ ರೈಲ್ವೆ ಮಾರ್ಗ ಪ್ರಾರಂಭ ಆಯಿತು. ಆದರೆ ಲ್ಯಾಂಡ್ ಅಕ್ವಿಸಿಷನ್ ವಾಸ್ ಅ ಬಿಗ್ ಪ್ರಾಬ್ಲಮ್, ಎಸ್ಪೆಷಲಿ ಈ ಏರಿಯಾ, ಥ್ರೂಔಟ್ ಏರಿಯಾ, ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಅಂಡ್ ಇರಿಗೇಷನ್. ಹೀಗಾಗಿ ಸುಮಾರು ಒಂದು 15-20 ವರ್ಷ ಲೇಟ್ ಆಗಲಿಕ್ಕೆ ಕಾರಣ ಓನ್ಲಿ ಲ್ಯಾಂಡ್ ಅಕ್ವಿಸಿಷನ್, ನಾಟ್ ಮನಿ. ಆದರೆ ಫಾರ್ಚುನೇಟ್ಲಿ ನಾನೀಗ ನೋಡಿದೆ, ಈಗೇನು ಅಪ್ ಟು ಸಿಂಧನೂರವರೆಗೆ ಆಗಿದೆ. ಸಿಂಧನೂರಿಂದ ರಾಯಚೂರು 81 ಕಿಲೋಮೀಟರ್ 100% ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಅಂತ ಕೇಳಿ ನನಗೆ ಬಹಳ ಸಂತೋಷ ಆಗಿದೆ. ಈ ರೈಲ್ವೆ ಲೈನ್ ಅನ್ನ ತ್ವರಿತವಾಗಿ 2-3 ವರ್ಷದಲ್ಲಿ ಮುಗಿಸ್ತೀನಿ ಅಂತ ಹೇಳಿ ರೈಲ್ವೆ ಮಂತ್ರಿಗಳು ಹೇಳ್ತಾರೆ. ಈ ರೈಲ್ವೆ ಲೈನ್ ಕಂಪ್ಲೀಟ್ ಆದರೆ ಇಟ್ ಈಸ್ ಅಗೇನ್ ಎ ಪ್ಯಾರಲಲ್ ರೈಲ್ವೆ ರೂಟ್ ಟು ದಿ ಹೈದರಾಬಾದ್ ಅಂಡ್ ಅದರ್ ಏರಿಯಾಸ್ ವಯಾ ಸಿಂಧೂರ್, ಮಾನ್ವಿ ಅಂಡ್ ಗಂಗಾವತಿ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ಸ್. ಮತ್ತೊಂದು ಅದೇ ಗೋವಾದಿಂದ ಹಿಡಿದು ಮತ್ತೊಂದು ಪ್ಯಾರಲಲ್ ರೂಟ್ ಇದು. ಅದಕ್ಕೆ ಇದು ಮತ್ತೊಂದು ಪ್ರಮುಖವಾದಂತ ಇದು. ನಾನು ಕೇಳಿದೆ, ಸಿಂಧೂರಿನ ಟ್ರೈನ್ ಫುಲ್ ಆಗಿ ಹೋಗ್ತದೆ, ಹುಬ್ಳಿಗೆ ಸೀದಾ ಸಿಗಲ್ಲ ಅಂತ ಹೇಳಿದ್ರೆ. ನ್ಯಾಚುರಲಿ ಇಟ್ ಇಸ್ ಎ ಬಿಸ್ನೆಸ್ ಏರಿಯಾ, ಗಂಗಾವತಿ ಬಿಸ್ನೆಸ್ ಏರಿಯಾ, ಸಾಕಷ್ಟು ಜನ ಹೋಗ್ತಾರೆ. ಹುಬ್ಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಿದೆ. ಬೆಂಗಳೂರಿಗೆ ಟ್ರೈನ್ ಸ್ಟಾರ್ಟ್ ಮಾಡಿದಿರಿ. ನಾನು ಸನ್ಮಾನ್ಯ ಸೋಮಣ್ಣ ಅವ್ರನ್ನ ಅಭಿನಂದಿಸ್ತೇನೆ. ಈಗ ತುಮಕೂರು ಅವರು MP ಆಗಿಬಿಟ್ಟಿದ್ದಾರೆ. ಅವ್ರ ಕ್ಷೇತ್ರಕ್ಕೆ ಹಲವಾರು ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಗಿಬಿಟ್ಟಿದೆ. ಒಂದು ಲಾಲು ಪ್ರಸಾದ್ ಯಾದವ್ ಇದ್ದಾಗ ಈ ರಾಯದುರ್ಗದಿಂದ ತುಮಕೂರು ಸ್ಯಾಂಕ್ಷನ್ ಆಗಿಬಿಟ್ಟಿದೆ. ರಾಯದುರ್ಗ ತುಮಕೂರು ಅದು ಕಂಪ್ಲೀಟ್ ಆಗಿದೆ. ಆಂಧ್ರದಲ್ಲಿ ಆಂಧ್ರ ಇಸ್ ಕಂಪ್ಲೀಟೆಡ್, ಓನ್ಲಿ ಕರ್ನಾಟಕ ಪೋರ್ಷನ್ ಉಳಿದಿದೆ. ಅದನ್ನ ಈಗ ಸೋಮಣ್ಣ ಅವರು ತ್ವರಿತವಾಗಿ ಮಾಡಿಸ್ತಾ ಇರೋದು ಬಹಳ ಸಂತೋಷ.
ಸಿಂಧನೂರು ನಗರಸಭೆ 17ನೇ ವಾರ್ಡ್ ಕೌನ್ಸಿಲರಾದ ದಾಸರಿ ಸತ್ಯನಾರಾಯಣ ಅವರ ಧರ್ಮಪತ್ನಿಯವರು ಮೇ 15 ಗುರುವಾರ ಸಾಯಂಕಾಲ 5 ಗಂಟೆಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಗುರುವಾರ ರಾತ್ರಿ 10 ಗಂಟೆಯವರೆಗೂ ವೆಂಕಟರಾವ್ ನಾಡಗೌಡರ ಅಪಾರ್ಟ್ಮೆಂಟ್ನಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ತದನಂತರ ಶ್ರೀನಿವಾಸ್ ಕ್ಯಾಂಪ್ನಲ್ಲಿ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ನರ್ಸರಿಯಿಂದ 10ನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ. ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ CBSE ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ. ವಿಶಾಲವಾದ ಕ್ರೀಡಾ ಮೈದಾನ, ಉತ್ತಮ ವಾತಾವರಣ, ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ. ನರ್ಸರಿಯಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ. ಮಾಂಟೆಸರಿ ವಿಧಾನ, ಅಬಕಾಸ್, ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ. ನವೀಕರಿಸಲಾದ ಸೈನ್ಸ್ ಲ್ಯಾಬ್, ಮ್ಯಾಥ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ ಸೌಲಭ್ಯ ಹೊಂದಿದೆ. ನರ್ಸರಿ, LKG ಮತ್ತು UKG ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ LAB ಪ್ರಾರಂಭಿಸಲಾಗಿದೆ. ಮಕ್ಕಳ ಬೆಳವಣಿಗೆಗೆ ಕರ್ಸಿವ್ ಹ್ಯಾಂಡ್ ರೈಟಿಂಗಿಗೆ ಮೊದಲ ಆದ್ಯತೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು, ಯೋಗ, ಸಂಗೀತ, ಚಿತ್ರಕಲೆ, ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ. ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ 16 ವರ್ಷಗಳಿಂದ 10ನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ. ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ. ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ. ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ. ವಿಜ್ಞಾನ ಪ್ರದರ್ಶನ, ಚಂದ್ರಯಾನ 3, ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. ಮೊಬೈಲ್ ನಂಬರ್ 9845957019 ಹಿಂದೆ ಸಂಪರ್ಕಿಸಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.